ಆಸನಕೆರೆ ಹೋಬಳಿ ಎರಡು ಹೋಬಳಿಯ ಜಂಟಿ ಆಶ್ರಯದಲ್ಲಿ ತಾಲೂಕು ಶ್ರೀ ನಾರಾಯಣಗುರು ಸಮಿತಿಯ ಸಹಯೋಗದೊಂದಿಗೆ ನಡೆಸ್ತಾ ಇರುವಂತಹ ಗುರುಗಳ 171ನೆಯ ಜನ್ಮ ಜಯಂತಿಯ ವೇದಿಕೆಯಲ್ಲಿ ಘನ ಉಪಸ್ಥಿತಿಯನ್ನು ಅಲಂಕರಿಸಿರುವಂತಹ ಕ್ಷೇತ್ರದ ಮುಕ್ತೇಶ್ವರರು, ಸಮಾಜದ ಹಿರಿಯರಾಗಿರುವಂತಹ ಸನ್ಮಾನ್ಯ ಸುಬ್ರಾಯನಾಯಕರವರೇ, ಎರಡು ಹೋಬಳಿಗಳ ಅಧ್ಯಕ್ಷರಾಗಿರುವಂತಹ ಹಿರಿಯರಾಗಿರುವಂತಹ ಆರ್.ಕೆ. ನಾಯಕರವರೇ, ಅರುಣ್ ನಾಯಕರವರೇ, ಅಧ್ಯಕ್ಷತೆ ವಹಿಸಿರುವಂತಹ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಮನಮೋಹನ್ ನಾಯಕರವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಈ ಭಾಗದಲ್ಲಿ ಸಮಾಜಕ್ಕೆ ಬಹಳಷ್ಟು ಕಾರ್ಯವನ್ನು ಮಾಡಿದಂತಹ ಮಾಜಿ ಸಚಿವರಾಗಿದ್ದಂತಹ ಸನ್ಮಾನ್ಯ ಆರ್.ಜೆ. ನಾಯಕರವರೇ, ಇನ್ನೊಬ್ಬರು ಹಿರಿಯರು ಮಾಜಿ ಸಚಿವರಾಗಿ ಆತ್ಮೀಯರಾದಂತಹ ಶಿವಾನಂದ ನಾಯಕರವರೇ, ಭಟ್ಕಳದ ಮಾಜಿ ಶಾಸಕರಾಗಿದ್ದಂತಹ ಜೆ.ಡಿ. ನಾಯಕರವರೇ, ಎರಡು ಸಮಿತಿಗಳ ಉಪಾಧ್ಯಕ್ಷರಾಗಿರುವಂತಹ ಎಂ.ಕೆ. ನಾಯಕರವರೇ, ನರೇಂದ್ರ ನಾಯಕರವರೇ ಸೇರಿರುವಂತಹ ಸಮಾಜದ ಎಲ್ಲರೂ ನಮ್ಮ ಬಗ್ಗೆ ಬಹಳಷ್ಟು ಹೇಳಿ ಬಹಳಷ್ಟು ಮೇಲೆ ಹೇಳಿದಾಗ ನಮಗೆ ಭಾಷಣಕ್ಕೆ ಬಹಳ ಸಮಸ್ಯೆ ಆಗ್ತದೆ. ಯಾವಾಗ ಸಮಾಜದಿಂದ ಅಪೇಕ್ಷೆಗಳು ಹೆಚ್ಚಿರ್ತದೋ ಒಂದೊಂದ್ಸರಿ ನಮಗೆ ಮನಸ್ಸಲ್ಲಿ ಅನಿಸ್ತದೆ ಆ ಅಪೇಕ್ಷೆಗಳನ್ನು ಪೂರೈಸಲಿಕ್ಕೆ ನಮಗೆ ಸಾಧ್ಯ ಇದೆ. ಪ್ರಾರಂಭದಲ್ಲಿ ಶಿವಾನಂದ ನಾಯಕರು ಹೇಳಿದರು, ಬಹಳಷ್ಟು ನಾನು ತಿಳ್ಕೊಂಡು ತಿಳಿಯುವ ಇವತ್ತು ವಿದ್ಯೆ ಅವತ್ತು ಗುರುಗಳಿಗೆ ಹೇಳಿರುತ್ತದೆ. ವಿದ್ಯೆ ಯಾರೊಬ್ಬರ ವೈಯಕ್ತಿಕ ಸತ್ತು ಅಲ್ಲ, ಅದು ತಿಳುವಳಿಕೆ ತಿಳಿದುಕೊಳ್ಳುವುದು ಇವತ್ತಿನ ಸಣ್ಣ ಪ್ರಾಯದ ಮಕ್ಕಳು ಕೂಡ ನಮಗೆ ಹೆಚ್ಚು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಹೊಂದಿದ್ದಾರೆ. ಇದು ಅಂತಹ ಯುಗ ಇದೆ. ಆದರೂ ನಾನು ಒಂದಷ್ಟು ಓದಿ ತಿಳಿದುಕೊಂಡಿರುವ ವಿಚಾರ, ಅದಕ್ಕಿಂತ ಹೆಚ್ಚು ನನ್ನ ಜೀವನದ ಅನುಭವ, ಇದನ್ನು ಸೇರಿಸಿಕೊಂಡು ಗುರುಗಳ ಜೀವನದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಜೀವನ ಚರಿತ್ರೆ ಬಹುತೇಕ ಎಲ್ಲರಿಗೂ ಗೊತ್ತಿರೋದು. ಆದರೆ ಗುರುಗಳ ಜೀವನದ ಸಂದೇಶದ ಬಗ್ಗೆ ನನ್ನದೇ ಆದ ರೀತಿಯಲ್ಲಿ ಒಂದಷ್ಟು ತಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತೇನೆ. ಯುಗ ಪುರುಷ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ರೋಮ್ನ ವ್ಯಾಟಿಕನ್ನಲ್ಲಿ ಈ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವಂತಹ ಧರ್ಮ ಅಂತ ಹೆಸರಿರುವಂತಹ ನೂರಾರು ದೇಶಗಳನ್ನ ಹೊಂದಿರುವಂತಹ ಕ್ರೈಸ್ತ ಮತದ ಗುರುಗಳು ಪೋಪ್ ಜಾನ್ ಅವರು ಅವರ ಸಮಾಜದ ಸಭೆಯಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಇವತ್ತಿನ ಯಾವ ಜಗತ್ತು ಇದೆ, ಜನಾಂಗದ ಮಧ್ಯೆ ಧರ್ಮದ ಹೆಸರಿನಲ್ಲಿ, ತಮ್ಮ ತಮ್ಮ ಜಾತಿಯ ಹೆಸರಿನಲ್ಲಿ, ತಮ್ಮ ತಮ್ಮ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ಸಂಘರ್ಷಗಳು ನಡೀತಾ ಇದೆ, ಹತ್ಯೆಗಳು, ಆಂದೋಲನದ ಹೆಸರಿನಲ್ಲಿ ಸಂಹಾರಗಳು ನಡೀತಾ ಇದೆ. ಇದೆಲ್ಲದರಿಂದ ಇವತ್ತು ಜಗತ್ತಿಗೆ ಮುಕ್ತಿ ಬೇಕು ಅಂತ ಹೇಳಿ ಆದರೆ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಯಾವ ಸಂತ ಭಾರತದ ತೀರದಲ್ಲಿ ಹುಟ್ಟಿ ಬಂದಿದ್ದ ಆ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನದ ಬಗ್ಗೆ, ಸಂದೇಶದ ಬಗ್ಗೆ ನಾವೆಲ್ಲರೂ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕಾಗ್ತದೆ. ಅವರ ಸಂದೇಶವನ್ನು ಅನುಸರಿಸಿದ ಮಾತ್ರ ಶಾಂತಿಮಯ ಜಗತ್ತನ್ನು ಮತ್ತೊಮ್ಮೆ ನಾವು ಕಾಣಬಹುದು ಅಂತ ಮಾತನ್ನು ಹೇಳ್ತಾರೆ. ಹೇಳಿದಾಗ ಯಾವ ಸಂತರನ್ನು ರವೀಂದ್ರನಾಥ ಠಾಗೋರ್ ಅವರು ಪರಿಪೂರ್ಣ ಸಂತ ಅಂತ ಹೇಳಿದ್ರು, ಯಾವ ಸಂತರನ್ನು ಬಿ.ಆರ್. ಅಂಬೇಡ್ಕರ್ ಅವರು ನನ್ನ ಜೀವನದ ಆಧ್ಯಾತ್ಮಿಕ ಗುರು ಅಂತ ಹೇಳಿದರು, ಯಾವ ಸಂತರ ಆಂದೋಲನಗಳು ನನ್ನ ಎಲ್ಲ ಸಹಕಾರ ಆಂದೋಲನದ ಮೂಲ ಅದು ನನಗೆ ಪ್ರೇರಣೆ ಅದು ಅಂತ ಹೇಳಿಕೊಂಡು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಅಂತಹ ಒಬ್ಬ ನಾಡು ಹೋಗಿ ನಾರಾಯಣನಾಗಿ ಮನುಷ್ಯರಿಂದ
ನಾಮ ಹಾಕುವುದು, ಜುಟ್ಟು ಬಿಡುವಂತಹದ್ದು, ಮತ್ತೊಂದಿದೆ. ಕೇವಲ ಆಚರಣೆಯ ಭಾಗಗಳಾದರೆ ಧರ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿಕೊಂಡು ಹಿರಿಯರು ಅಂತ ಹೇಳಿದ್ರು. ಮಾತೃವತ್ತು ಪರದಾರೇಶು ಪರದ್ರವ್ಯೇಶು ಲೋಕವತ್ ಆತ್ಮವತ್ ಸರ್ವಭೂತೇಶು ವೀಕ್ಷತೆ ಧರ್ಮದ ಬುದ್ಧಿ ಯಾವುದು, ಧರ್ಮದ ನಡೆ ಯಾವುದು, ಧರ್ಮದ ಹಾದಿ ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿ ತಾಯಿಯನ್ನು ಕಾಣಬೇಕು. ಇನ್ನೊಬ್ಬರ ಹಣವನ್ನು ಲೋಹದ ಕಬ್ಬಿಣದ ಹುಲ್ಲು ಅಂತ ಹೇಳಿಕೊಂಡು ಸಮಾನವಾಗಿ ಸ್ವೀಕಾರ ಮಾಡಬೇಕು. ನಿನಗೆಷ್ಟು ಬದುಕಲಿಕ್ಕೆ ಹಕ್ಕಿದೆಯೋ ಅಷ್ಟೇ ಹೊರತು ಅಷ್ಟೇ ಅವಕಾಶ ಈ ಭೂಮಿಯ ಮೇಲಿರುವ ಕೇವಲ ಮನುಷ್ಯರದ್ದು ಮಾತ್ರವಲ್ಲ ಪ್ರತಿಯೊಂದು ಜೀವಜಂತುವಿಗೂ ಇದೆ ಅಂತ ಹೇಳಿಕೊಂಡು ಯಾವುದನ್ನು ಧರ್ಮದ ಹಾಗೆ ಅಂತ ಹೇಳಿದ್ರು. ಯಾವುದರ ಬಗ್ಗೆ ಉಲ್ಲೇಖ ಮಾಡ್ತಾ ಚರ್ಚೆ ಮಾಡ್ತಾ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಡೆ ಒಂದು ಮಾತನ್ನು ಹೇಳ್ತದೆ. ಯಾವುದೆಲ್ಲ ವಿಚಾರಗಳು ಜೀವನದಲ್ಲಿ ಧಾರಣೆಗೆ ಯೋಗ್ಯವು, ಹುಟ್ಟಿನಿಂದ ಸಾಯುವ ತನಕ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಮಲಗುವ ತನಕ ಯಾವುದೆಲ್ಲ ವಿಚಾರಗಳು ಜೀವನದಲ್ಲಿ ಧಾರಣೆಗೆ ಯೋಗ್ಯವು, ಯಾವುದೆಲ್ಲ ಕರ್ತವ್ಯಗಳು ಕೆಲಸದಲ್ಲಿ ಜೀವನದಲ್ಲಿ ಧಾರಣೆಗೆ ಯೋಗ್ಯವು, ಅದೇ ಧರ್ಮ. ಅದನ್ನು ಬಿಟ್ಟು ಇನ್ನೊಂದು ಧರ್ಮ ಅಂತ ಇಲ್ಲ ಅಂತ ಹೇಳಿದ್ರು. ಅದನ್ನೇ ಗುರುಗಳು ಹೇಳಿದ್ರು, ಒಂದೇ ಧರ್ಮ ಅದು ಮಾನವ ಧರ್ಮ, ಒಂದೇ ಧರ್ಮ ಅದು ಮಾನವ ಧರ್ಮ. ಧರ್ಮಗಳು ಬೇರೆ ಬೇರೆ ಹೆಸರಿನಲ್ಲಿರಬಹುದು, ಧರ್ಮದ ಚಿಂತನೆಗಳು ಬೇರೆ ಬೇರೆ ಇರಬಹುದು, ಅವೆಲ್ಲರ ಧರ್ಮದ ಸಾರಗಳು ಅಂತಿಮವಾದ ಚಿಂತನೆಗಳು ಒಂದೇ. ಅದೆಲ್ಲವೂ ಭಗವಂತನ ಕಡೆಗೆ ಹೋಗುವಂಥದ್ದು, ಅದೆಲ್ಲವೂ ಭಗವಂತನನ್ನು ಸೇರುವಂಥದ್ದು, ಅದೆಲ್ಲವೂ ಭಗವಂತನನ್ನು ಕುರಿತು ಯೋಚನೆ ಮಾಡುವಂಥದ್ದು. ಯಾರನ್ನು ತಿಳಿದುಕೊಂಡು ಬರುತ್ತಾರೆ ಅದೇ ಮಾನವ ಧರ್ಮ, ಅದೇ ನಿಜವಾದ ಧರ್ಮ. ಹಾಗೆಲ್ಲವೇ ಎಲ್ಲರಿಗೂ ಒಂದೇ ಧರ್ಮ ಅಂತ ಹೇಳಿಕೊಂಡು ಗುರುಗಳು ಹೇಳಿದರು. ಅದರಲ್ಲಿ ಬರುವ ಜಾತಿ ಮನುಷ್ಯ ಜಾತಿ ಒಂದೇ, ಅದನ್ನು ಬಿಟ್ಟು ಬೇರೆ ಜಾತಿ ಇಲ್ಲ ಅಂತ ಹೇಳಿದರು. ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಿದ್ರು ಕೂಡ ಕಟ್ಟ ಕಡೆಯದಾಗಿ ಹೇಳುವಂಥದ್ದು ಕೇವಲ ಮನುಷ್ಯರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲ, ಕೇವಲ ಯಾವುದೋ ಒಂದು ಜಾತಿಯವರಿಗೆ ಒಳ್ಳೆಯದಾಗಲಿ, ಮೇಲ್ಜಾತಿಯವರಿಗೆ ಒಳ್ಳೆಯದಾಗಲಿ, ಯಾವುದೋ ಪೂಜೆ ಮಾಡಿದರೆ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲ, ಕೇವಲ ಮನುಷ್ಯರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲ, ಯಾವುದೋ ಒಂದು ಧರ್ಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳುವುದಲ್ಲ. ತತ್ಸಂಯೋಗವರ್ಣಿ ಬಗ್ಗೆ ಆ ಮಂತ್ರವನ್ನು ಹೇಳಿದ ಪೂಜೆ ಮಾಡುವಂತಹ ಅರ್ಚಕರು ಪುಣೆಯಲ್ಲಿ ಹೇಳ್ತಾರೆ, ಸನ್ನೋ ಮಸ್ತು ದ್ವಿಪದೆ ಸಂಸದುಷ್ಪದೆ. 2 ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, 4 ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ. ಯಾಕೆ ಪ್ರಾಣಿ ಅನ್ನುವಂತಹ ಶಬ್ದವನ್ನು ಉಪಯೋಗ ಮಾಡಿದೆ ಅಂತ ಕೇಳಿದ್ರೆ ಆ ವೇದಗಳು ಸ್ಪಷ್ಟ ಶಬ್ದದಲ್ಲಿ ಹೇಳಿದ್ರೆ ಜನ್ಮತೆ ಜಾಯತೆ ಜಂತವಃ ಕರ್ಮತೆ ಜಾಯತೆ ವಿಜಃ. ಜನ್ಮದಿಂದ ಎಲ್ಲರೂ ಜಂತುಗಳಾಗಿ ಹೋಗುತ್ತಾರೆ. ಅವರವರು ಮಾಡುವ ಕರ್ಮದಿಂದ ಅವರು ನಿಜರಾಗಿ ಬ್ರಾಹ್ಮಣರಾಗಿ ಪರಿವರ್ತನೆ ಹೊಂದುತ್ತಾರೆ. ಬಿಟ್ಟರೆ ಯಾರೂ ಜನ್ಮದಿಂದ ಯಾವುದೇ ಜಾತಿಯನ್ನು ಪಡ್ಕೊಂಡು ಬಂದವರಲ್ಲ, ಜಾತಿಯನ್ನು ಹಿಡಿದುಕೊಂಡು ಬಂದವರಲ್ಲ. ಜಾತಿ ಮೇಲು ಕೀಳು ಸ್ಪರ್ಶ ಅಸ್ಪರ್ಶ ಅದು ಯಾವುದೂ ಇಲ್ಲ, ಅದು ಯಾವುದೇ ಇಲ್ಲ. ಯಾಕೋಸ್ಕರ ಅಂತ ಹೇಳಿದ್ರೆ ಇದು ಎಲ್ಲವೂ ಭಗವಂತನ ಸೃಷ್ಟಿ. ಆವಾಗ ಯಾಮಿನಿ ಮಾತನಾಡದೇ ಇರಬೇಕಿದ್ರೆ ಪುರಿಯಲ್ಲಿ ಮಾತನ್ನ ಹೇಳಿದರು. ಅರವೀಪುರದಿಂದ ಪ್ರಾರಂಭ ಆಗಿ ದೇವಸ್ಥಾನ ನಿರ್ಮಾಣದ ಕೆಲಸ ಕರ್ತವ್ಯಗಳು ಪ್ರಾರಂಭ ಆಗಿ ಶಕ್ತಿಪುರಂನಲ್ಲಿ ಕೊನೆಯ ದೇವಸ್ಥಾನ ಕಟ್ಟಿದಾಗ, ಶಕ್ತಿಪುರಂನಲ್ಲಿ ಕೊನೆಯ ದೇವಸ್ಥಾನ ಕಟ್ಟಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ತಿಳಿದುಕೊಂಡವರ ಶಿಷ್ಯರಿಗೆ ಅವಕಾಶ ಕೊಟ್ಟಾಗ ಆ ದಿನದಲ್ಲಿ ಅವರ ಶಿಷ್ಯರಾಗಿ ಕೇವಲ ಹಿಂದುಳಿದ ವರ್ಗ, ಈಳವ ಸಮಾಜ ಅಥವಾ ದಲಿತ ಸಮಾಜ ಬೆಳೆದುಕೊಂಡಂತಹ ಪರೆಯ ಪರಿಸ್ಥಿತಿಗಳು ಮಾತ್ರ ಅಲ್ಲ, ಯಾರು ಎಲ್ಲ ಸಮಾಜಗಳನ್ನು ತಿಳಿದಿದ್ರು, ಗುರುಗಳ ಮೊದಲ ದೇವಸ್ಥಾನಕ್ಕೆ ಅಡ್ಡಿಯನ್ನು ಮಾಡಿದ್ರು ಅಂತಹ ನಮ್ಮೂದಿನ ಸಮಾಜದವರು ಇದ್ರು, ನಾಯಕ ಸಮಾಜದವರು ಇದ್ರು, ಅನ್ಯ ಧರ್ಮ ತಿಳಿದುಕೊಂಡಂತಹ ಮುಸಲ್ಮಾನ ಸಮಾಜದವರು ಇದ್ರು, ಕ್ರೈಸ್ತ ಬಂಧುಗಳು ಇದ್ರು. ಅವರೆಲ್ಲರ ಹತ್ರ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದಾಗ ಒಬ್ಬರೊಬ್ಬರು ಒಂದೊಂದು ದೇವರ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿಕೊಂಡು ನನ್ನ ದೇವರೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ, ರಾಮನೇ ಶ್ರೇಷ್ಠ, ಆಂಜನೇಯ ಶ್ರೇಷ್ಠ, ಈಶ್ವರನೇ ಶ್ರೇಷ್ಠ, ವಿಷ್ಣುವೇ ಶ್ರೇಷ್ಠ, ದೇವಿಯೇ ಶ್ರೇಷ್ಠ ಅಂತ ಹೇಳಿಕೊಂಡು ಅವರ ಮಧ್ಯೆ ಗಲಭೆಗಳು ಬಂದಾಗ ಇದೆಲ್ಲವನ್ನು ಗಮನಿಸಿದಂತಹ ಗುರುಗಳು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಾನೇ ದೇವರ ಪ್ರತಿಷ್ಠೆ ಮಾಡ್ತೇನೆ ಅಂತ ಹೇಳಿಕೊಂಡು ಹೋಗಿ ದೇವಸ್ಥಾನದ ಆ ಗರ್ಭಗುಡಿಯ ಒಳಗಡೆ ಕನ್ನಡಿಯನ್ನು ಇಟ್ಟು ಬಂದು ಅಂತ ಹೇಳಿಕೊಂಡು ಇತಿಹಾಸ ಹೇಳುತ್ತದೆ. ಆ ಕನ್ನಡಿಯನ್ನು ಇಟ್ಟು ಅದರ ಮುಂದೆ ದೀಪವನ್ನು ಹಚ್ಚಿ ಗುರುಗಳ ಹೊರಗಡೆ ಬಂದು ದೇವರ ದರ್ಶನ ಮಾಡಿ ಬನ್ನಿ ಅಂತ ಹೇಳಿದಾಗ ಒಳಗಡೆ ಹೋಗಿ ಬಂದಂತಹ ಭಕ್ತಾದಿಗಳು ಮುಖ ನೋಡಿದಾಗ ಗುರುಗಳು ಮತ್ತೆ ಹೇಳಿದಂತೆ ಭಗವಂತನ ದರ್ಶನ ಆಯ್ತಾ ಅಂತ ಹೇಳಿದಾಗ ಎಲ್ಲರೂ ಸಂದೇಹದಿಂದ ನೋಡಿದಾಗ ಗುರುಗಳು ಹೇಳ್ತಾರಂತೆ, ಯಾವ ಗರ್ಭಗುಡಿಯ ಒಳಗಡೆ ನೀವು ಭಗವಂತನನ್ನು ಹುಡುಕಲಿಕ್ಕೆ ಹೊರಟಿದ್ದೀರಿ ಅಲ್ಲಿ ಇರುವುದು ಕೇವಲ ಬಿಂಬ ಮಾತ್ರ. ಅದು ಕೇವಲ ನಮಗೊಂದು ಧೈರ್ಯವನ್ನು ಕೊಡೋದಕ್ಕೆ, ಮಾನಸಿಕವಾಗಿ ನಾವು ನಮ್ಮನ್ನು ನೆಮ್ಮದಿಯನ್ನು ಕೊಡೋದಕ್ಕೆ ನಾವು ಯಾವ
ಭಗವಂತನ ಇಚ್ಛೆ ಅದುವೇ ಬಿಟ್ಟರೆ ಬೇರೆ ಯಾವುದಕ್ಕೂ ಭಗವಂತನ ಪೂಜೆ ಇಲ್ಲ. ಭಗವಂತನಿಗೆ ಬ್ರಹ್ಮಕಲಶದ ಅವಶ್ಯಕತೆ ಇಲ್ಲ. ಆ ಬ್ರಹ್ಮಕಲಶದ ನೆಪದಲ್ಲಿ ನಾವೆಲ್ಲರೂ ನಮಗೆ ನಾವು ಬ್ರಹ್ಮಕಲಶವನ್ನು ಮಾಡಿಕೊಳ್ಳಬಹುದಾ? ಯಾಕಂತ ಹೇಳಿದ್ರೆ ಮತ್ತೆ ಅದೇ ವೇದಗಳಿಗೆ ಉಪನಿಷತ್ತುಗಳಿಗೆ ಬರ್ತದೆ. ಆ ಉಪನಿಷತ್ತುಗಳು ಸ್ಪಷ್ಟ ಶಬ್ದದಲ್ಲಿ ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ ತದು ತ್ವಮಸಿ ಸರ್ವಂ ತ್ವಮೇವ ಬ್ರಹ್ಮಾಸ್ಮಿ. ನಾನು ಬ್ರಹ್ಮ ಆಗಿದ್ದೇನೆ, ನೀನು ಬ್ರಹ್ಮ ಆಗಿದ್ದೆ, ಇಡೀ ಜಗತ್ತು ಬ್ರಹ್ಮಮಯ ಆಗಿದೆ, ಜಗತ್ತು ಬ್ರಹ್ಮಮಯ ಆಗಿದೆ. ಇಡೀ ಜಗತ್ತು ಬ್ರಹ್ಮಮಯ ಆಗಿದ್ರೆ ಹೇಳ್ತಾರಲ್ಲ ಹಿರಿಯರು, ಅಣುರೇಣಗಳ ರಾಷ್ಟ್ರದಲ್ಲಿ ಭಗವಂತನನ್ನು ಕಂಡವರು ನಾವು, ಪೂಜೆ ಮಾಡಿದವರು ನಾವು, ಮರದಲ್ಲೂ ಭಗವಂತನನ್ನು ಕಾಣ್ತೇವೆ, ಕಲ್ಲಿನಲ್ಲೂ ಭಗವಂತನನ್ನು ಕಾಣ್ತೇವೆ, ನೀರಿನಲ್ಲೂ ಭಗವಂತನನ್ನು ಕಾಣ್ತೇವೆ, ಹಸಿರಿನಲ್ಲೂ ಭಗವಂತನನ್ನು ಕಂಡವರು ನಾವು, ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲದರಲ್ಲೂ ಭಗವಂತನನ್ನು ಕಂಡು ಪೂಜೆ ಮಾಡಿದವರು ನಾವು. ಯಾಕಂತ ಹೇಳಿದ್ರೆ ಈ ಸೃಷ್ಟಿ ಅನ್ನುವಂಥದ್ದು ಭಗವಂತನ ಅಂಶ, ಈ ಸೃಷ್ಟಿ ಅನ್ನುವಂಥದ್ದು ಭಗವಂತನಲ್ಲಿರುವುದು. ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ, ಆತ್ಮಸ್ವರೂಪಿಯಾದ ಭಗವಂತ ಇದ್ದಾನೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದರು. ದೀನ ದಲಿತರಲ್ಲಿ, ದುರ್ಬಲರಲ್ಲಿ, ಅಶಕ್ತರಲ್ಲಿ, ಆರೋಗ್ಯ ವಂಚಿತರಲ್ಲಿ ಅವರಲ್ಲಿ ಭಗವಂತನನ್ನು ಕಾಣದಿದ್ರೆ ಆ ಗರ್ಭಗುಡಿಯ ಒಳಗಡೆ ನಿಮಗೆ ಭಗವಂತ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಕಣ್ಣಿನ ಮೂರ್ತಿ ಮಾತ್ರ ಕಾಣ್ತಾರೆ ಬಿಟ್ಟರೆ ಭಗವಂತನಿಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದರು. ಯಾಕಂತ ಹೇಳಿದ್ರೆ ಇವತ್ತು ನವರಾತ್ರಿ ಬರುವ ಕಾಲ, ಆ ದೇವಿಯನ್ನು ಪೂಜೆ ಮಾಡಬೇಕೆಂದು ಅರ್ಥಗಳು ನಾವೆಲ್ಲರೂ ಹೇಳ್ತೇವೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ಲಜ್ಜಾರೂಪೇಣ ಸಂಸ್ಥಿತ, ಸುಧಾರೂಪೇಣ ಸಂಸ್ಥಿತ. ತಾಯಿಯ ರೂಪದಲ್ಲಿದ್ದಾರೆ, ಜ್ಞಾನದ ರೂಪದಲ್ಲಿದ್ದಾರೆ, ಭಕ್ತಿಯ ರೂಪದಲ್ಲೂ ಇದ್ದಾರೆ, ಶಕ್ತಿಯ ರೂಪದಲ್ಲೂ ಇದ್ದಾರೆ, ಹಸಿವೆಯ ರೂಪದಲ್ಲೂ ಇದ್ದಾರೆ, ಬಾಯಾರಿಕೆಯ ರೂಪದಲ್ಲೂ ಇದ್ದಾರೆ, ನೆರಳಿನ ರೂಪದಲ್ಲೂ ಇದ್ದಾರೆ. ಪ್ರತಿಯೊಂದರಲ್ಲೂ ಇರುವುದು ಆ ತಾಯಿ ಆದ ಮೇಲೆ ಭಿನ್ನತೆಗಿಲ್ಲಿ ಭಿನ್ನತೆಗಿಲ್ಲಿ. ಅದನ್ನೇ ಆದಿಶಂಕರಾಚಾರ್ಯರ ಶಿಷ್ಯರು ಆದಿಶಂಕರಾಚಾರ್ಯರು ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಆ ಭಗವಂತನ ಪೂಜೆ ಮಾಡಲಿಕ್ಕೆ ಕಾಶಿಗೆ ಬರಬೇಕಿದ್ರೆ ದಾರಿ ದಾರಿ ಮಡಿ ಮಡಿ ಮೇಲಿಗೆ ಅಂತ ಹೇಳಿಕೊಂಡು ಒಬ್ಬೆ ಹಾಕಿದಾಗ ಸ್ಮಶಾನದಲ್ಲಿ ಹಣಸುವಂತಹ ವ್ಯಕ್ತಿ, ಚಾಂಡಾಲ ವೃತ್ತಿಯನ್ನು ಮಾಡುವಂತಹ ವ್ಯಕ್ತಿ ಎದುರುಗಡೆ ಬಂದು ನಿಂತುಕೊಂಡು ಕೇಳ್ತಾರಂತೆ. ಒಂದು ಕೈಯಲ್ಲಿ ದಂಡೆ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನಾಯಿಗಳನ್ನು ಹಿಡ್ಕೊಂಡು ಕೇಳ್ತಾರಂತೆ, ಯಾರಿಗೆ ಮಡಿ, ಯಾರಿಗೆ ಮೇಲಿಗೆ, ಯಾವುದಕ್ಕೆ ಮಡಿ, ಯಾವುದಕ್ಕೆ ಮೇಲಿಗೆ ಅಂತ ಹೇಳಿಕೊಂಡು ಶಿಷ್ಯರು ಕಕ್ಕಾಬಿಕ್ಕಾಗಿ ನೋಡಬೇಕಿದ್ರೆ ಗುರುಗಳು ಮುಂದೆ ಬಂದು ಏನು ಅಂತ ಕೇಳಿದಾಗ ಮತ್ತೆ ಅವರು ಕೇಳ್ತಾರಂತೆ, ನಿನ್ನ ಶಿಷ್ಯರಲ್ಲಿ ಕೇಳಿದವರಿಗೆ ಗೊತ್ತಾಗಲಿಲ್ಲ, ನಿನ್ನಂತೆಯೇ ನಾನು ಕೇಳ್ತಾ ಇದ್ದೇನೆ, ಯಾರಿಗೆ ಮಡಿ, ಯಾವುದಕ್ಕೆ ಮಡಿ, ಯಾರಿಗೆ ಮೇಲಿಗೆ, ಯಾವುದಕ್ಕೆ ಮೇಲಿಗೆ. ಅವರಿಗೆ ಮತ್ತೆ ಗುರುಗಳು ಹೇಳ್ತಾರಂತೆ, ಆ ಚಾಂಡಾಲರು ಈ ನನ್ನ ಶರೀರಕ್ಕೆ ಮೂಳೆ, ಮಾಂಸ, ರಕ್ತಗಳಿಂದ ತುಂಬಿರುವಂತಹ ನರನಾಡಿಗಳಿರುವಂತಹ ಚರ್ಮದ ಹೊಡಿಕೆ ಇರುವಂತಹ ಈ ನನ್ನ ಶರೀರಕ್ಕೆ ಮಡಿ ಮೇಲಿಗೆಯೋ ಅಥವಾ ನನ್ನ ಒಳಗಡೆ ಇರುವಂತಹ ಭಗವಂತ ಸ್ವರೂಪಿಯಾದ ಆ ಆತ್ಮಕ್ಕೆ ಮಡಿ ಮೇಲಿಗೆ ಎಂದು ಕೇಳಿದಾಗ ಆದಿಶಂಕರಾಚಾರ್ಯರು ತಾಯಿ ಕಟ್ಟಲಿದ್ದು ಗುರು ಸ್ವೀಕಾರ ಮಾಡುತ್ತಾರೆ. ಈ ನೆಲ ಯಾವತ್ತೂ ಮನ್ನಣೆ ಕೊಟ್ಟದ್ದು ಆ ಜ್ಞಾನಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಅಲ್ಲ, ಹುಟ್ಟಿನ ಜಾತಿಗೂ ಅಲ್ಲ. ಕ್ಷತ್ರಿಯನಾಗಿ ಹುಟ್ಟಿದ ಕೌಶಿಕ ಮಹಾರಾಜ ತಾನು ಮಾಡಿದ ಕರ್ಮಫಲವಾಗಿ ವಿಶ್ವಾಮಿತ್ರರಾಗಿ ಪರಿವರ್ತನೆ ಆಗ್ತಾನೆ ಈ ನೆಲದಲ್ಲಿ. ಅಂಬಿಗರ ಸಮಾಜದಲ್ಲಿ ಹುಟ್ಟಿದಂತಹ ವೇದವ್ಯಾಸ ಮಹರ್ಷಿ ವೇದವ್ಯಾಸ ಆಗಿ ಆ ಒಂದು 4 ವೇದಗಳನ್ನು ವಿಂಗಡಣೆ ಮಾಡಿಕೊಂಡು ಈ ಜಗತ್ತಿಗೆ ಕೊಡ್ತಾರೆ. ಪ್ರಭು ಶ್ರೀರಾಮಚಂದ್ರ ಹುಟ್ಟಿರುವುದು ಕ್ಷತ್ರಿಯನಾಗಿ, ಪ್ರಭು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರುವುದು ದೊಡ್ಡ ಯಾದವ ಸಮಾಜ, ಯಾವುದನ್ನು ಇವತ್ತು ವಿಜ್ಞಾನವರು ಅಂತ ಹೇಳ್ತಾರೆ. ಆ ಸಮಾಜದಲ್ಲಿ ಹುಟ್ಟಿರುವವರು ಭಗವಂತನು ಇಲ್ಲಿಯೂ ಭಿನ್ನತೆಯನ್ನು ಮಾಡಲಿಲ್ಲ. ಸ್ಪೃಶ್ಯ ಅಸ್ಪೃಶ್ಯ ಜಾತಿ ಮೇಲು ಕೀಳು ಭಿನ್ನತೆಯನ್ನು ಮಾಡಲಿಲ್ಲ. ಅದನ್ನೇ ಗುರುಗಳು ಮತ್ತೆ ಸಾಧಿಸಿ ತೋರಿಸಿದ್ರು. ನಿಮ್ಮ ಒಳಗಡೆ ಇರುವಂತಹ ಭಗವಂತನನ್ನು ಹುಡುಕುವ ಕಡೆಗೆ ನೀನು ಹೋಗು. ಯಾವಾಗ ನಿನ್ನ ಒಳಗಿರುವಂತಹ ಭಗವಂತನನ್ನು ಹುಡುಕಿ ಅಷ್ಟು ಮಾತ್ರ ನಿನ್ನ ಒಳಗಡೆ ಇರುವಂತಹ ಭಗವಂತ ಮಾತ್ರ ಅಲ್ಲ, ಈ ಸೃಷ್ಟಿಯಲ್ಲಿರುವಂತಹ ಸಮಷ್ಟಿಯಲ್ಲಿರುವಂತಹ ಪ್ರತಿಯೊಬ್ಬರಲ್ಲಿರುವಂತಹ ಭಗವಂತನನ್ನು ಯಾವಾಗ ಕಾಣುವ ಪ್ರಯತ್ನ ಮಾಡ್ತೀರಿ, ಆವಾಗ ಮನುಷ್ಯರನ್ನು ಒಬ್ಬರೇ ಆಗ್ತಾರೆ, ಒಂದೇ ಜಾತಿಯವರಾಗ್ತಾರೆ, ಒಂದೇ ಧರ್ಮದವರಾಗ್ತಾರೆ. ದೇವರು ಎಲ್ಲರನ್ನೂ ಇರುವುದಿಲ್ಲ, ಒಬ್ಬನೇ ದೇವರು ಶಕ್ತಿ ಮುಂದೆ ಅದು ಎಲ್ಲರನ್ನೂ ಬೇರೆ ಬೇರೆ ಸ್ವರೂಪದಲ್ಲಿದೆ. ಯಾವುದನ್ನು ಗಣಪತಿ ಅಥರ್ವಶೀರ್ಷದಲ್ಲಿ ಮತ್ತೆ ಮತ್ತೆ ಆ ವೇದಗಳು ಹೇಳುತ್ತದೆ. ಗಣಪತಿ ಅಥರ್ವಶೀರ್ಷದಲ್ಲಿ ನೀನೇ ಬ್ರಹ್ಮ, ನೀನೇ ವಿಷ್ಣು, ನೀನೇ ರುದ್ರ, ನೀನೇ ಇಂದ್ರ, ನೀನೇ ಅರುಣ, ನೀನೇ ಅಗ್ನಿ, ಇದೆಲ್ಲರೂ ನಿರಾಕಾರ ಸ್ವರೂಪಿ, ನಿರ್ಮಲ ಸ್ವರೂಪಿ ಅಂತ ಹೇಳಿಕೊಂಡು ಅದನ್ನೇ ಮತ್ತೆ ಗುರುಗಳು ಆ ಎಲ್ಲದರಲ್ಲಿರುವಂತಹ ಭಗವಂತನ ಹುಡುಕುವವರು ನೀವಾದ್ರೆ ನಿಮಗೆ ಒಬ್ಬರೇ ದೇವರು
ಗುರುಗಳು ಹೇಳ್ತಾರಂತೆ, ಮಾವಿನ ಮರವನ್ನು ತೋರಿಸಿಕೊಂಡು ಹೇಳ್ತಾರೆ, 5 ಅಲ್ಲ ಸಾವಿರಾರು ಎಲೆಗಳಿದೆ, ಯಾವುದಕ್ಕೂ ಒಂದಕ್ಕೊಂದು ರೂಪ ಇಲ್ಲ, ಒಂದಕ್ಕೊಂದು ಸರಿಸಮಾನಿಲ್ಲ, ಮತ್ತೆ ಎಲ್ಲದರ ಆಕಾರವು ಬೇರೆ ಬೇರೆ ಇದೆ. ಆದ್ರೆ ಎಲ್ಲದರ ರುಚಿಯನ್ನು ನೋಡಿದ್ರೆ ಅದು ಎಲ್ಲವೂ ಮಾವಿನ ಎಲೆಗಳಿದೆ, ಅದನ್ನು ಬಿಟ್ಟು ಬೇರೆ ಇಲ್ಲ. ಎಲ್ಲದನ್ನೂ ಇರುವುದು ಒಂದೇ ಮನದ ತಿಳ್ಕೊಂಡ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಸಂಸ್ಕಾರವನ್ನು ಕೊಟ್ಟರೆ, ಸಂಸ್ಕೃತಿಯನ್ನು ಕೊಟ್ಟರೆ, ಅವಾಗ ನಮ್ಮ ಮನುಷ್ಯನಲ್ಲಿ ಭಿನ್ನತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಆಶ್ರಮದ ಒಳಗಡೆ ಇಬ್ಬರು ಮಕ್ಕಳನ್ನು ಕರೀತಾರಂತೆ. ಆ ಮಕ್ಕಳ ಮುಂದೆ ನಿಂತಿಸಿಕೊಂಡು ಗುರುಗಳ ಮಹಾತ್ಮ ಗಾಂಧಿಯ ಮುಂದೆ ಗುರುಗಳ ಸಂಸ್ಕೃತದಲ್ಲಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ. ಚರ್ಚೆ ಅಲ್ಲ, ಆದ ನಂತರ ಮಹಾತ್ಮ ಗಾಂಧಿ ಆ ಮಕ್ಕಳು ಯಾವ ಜಾತಿಯಲ್ಲಿ ಹುಟ್ಟಿ ಬೆಳೆದವರು, ನೀವೇನಾದ್ರೂ ತಿಳಿಬೋದಾ ಹೇಳಬಹುದಾ ಅಂತ ಕೇಳಿದಾಗ ಗಾಂಧೀಜಿಯವರು ಮುಖವಿಸುತ್ತಾರೆ, ಹೇಳ್ತಾರಂತೆ, ಯಾರನ್ನು ನೀವು ಕನಿಷ್ಠರನ್ನು ಹೇಳಿದ್ರಿ, ಯಾರನ್ನು ಈ ಸಮಾಜ ಹೊರಗಡೆ ಹೇಳಿತ್ತು, ಅಂತಹ ಪರಾಯ ಪುರಸ್ಥ ಸಮಾಜದ ಮಕ್ಕಳವರು, ತಥಾಗತ ಇವತ್ತಿನ ದಲಿತ ಸಮಾಜದ ಮಕ್ಕಳವರು. ನೀವು ಮನುಷ್ಯರಿಗೆ ಸಂಸ್ಕಾರ ಕೊಟ್ರೆ, ಸಂಸ್ಕೃತಿಯನ್ನು ಕೊಟ್ರೆ, ಶಿಕ್ಷಣ ಕಲಿಸಿದ್ರೆ, ಶಿಕ್ಷಣವನ್ನು ಕೊಟ್ರೆ ಪ್ರತಿಯೊಬ್ಬರನ್ನು ಕೂಡ ಬ್ರಾಹ್ಮಣರನ್ನಾಗಿ ಪರಿವರ್ತನೆ ಮಾಡಿ ಸಾಧ್ಯ ಇದೆ. ವಿದ್ಯೆ ಆಗಲಿ, ಭಾಷೆ ಆಗಲಿ ಯಾರೊಬ್ಬರ ಸೊತ್ತಲ್ಲ, ಅದನ್ನು ತಿಳಿಸುವಂತ ಕಾಲ ಬರಬೇಕಾಗಿದೆ. ಯಾರ ವಿರುದ್ಧವೂ ಸಂಘರ್ಷ ಮಾಡದೆ ಈ ಜೀವನವನ್ನು ರೂಪಿಸಿದ್ದೆ ಆದರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರವೇ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಇಲ್ಲದ ಸಂದರ್ಭದಲ್ಲಿ, ದೇವಸ್ಥಾನದ ಮುಂದಿನ ರಸ್ತೆಯಲ್ಲಿ ನಡೆದಾಡಲಿಕ್ಕೆ ಅವಕಾಶ ಇಲ್ಲದ ಸಂದರ್ಭದಲ್ಲಿ ಹೇಳಿದಾಗ ಅನೇಕರು ಉಲ್ಲೇಖವನ್ನು ಮಾಡಿದರು. ಮನುಷ್ಯರಾಗಿ ಮನುಷ್ಯರ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲದ ಸಂದರ್ಭದಲ್ಲಿ ಗುರುಗಳನ್ನೇ ಕಲಿಸಿಕೊಟ್ಟರು. ಆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಮಾಡೋದಕ್ಕಿಂತ ನಮ್ಮದೇ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣ, ನಮ್ಮವರನ್ನೇ ಶಿಕ್ಷಕರನ್ನಾಗಿ ಮಾಡಿಕೊಂಡು ಆ ದೇವರ ಪೂಜೆಯನ್ನು ಮಾಡುವಂತಹ ವಿಧಿವಿಧಾನಗಳನ್ನು ಕಲಿಸಿಕೊಟ್ಟು ಅವರ ಮುಖಾಂತರ ದೇವರ ಪೂಜೆಯನ್ನು ಮಾಡೋಣ. ಅಲ್ಲಿಯೂ ಜಾತಿಯ ಭಿನ್ನತೆಯನ್ನು ಮಾಡಬೇಡಿ, ಇಲ್ಲಿಯೂ ಜಾತಿಯ ಭಿನ್ನತೆಯನ್ನು ಮಾಡಬೇಡಿ. ಅತ್ಯಂತ ಹಿಂದುಳಿದ ವರ್ಗ ಪರಾಯ ಉದಸ್ಯ ಸಮಾಜದಲ್ಲಿ ಕೂಡ ಸಂಸ್ಕೃತವನ್ನು ಕಲಿಸಿಕೊಟ್ಟು, ಸಂಸ್ಕಾರವನ್ನು ಕೊಟ್ಟು ಅವರೆಲ್ಲರೂ ಪೂಜೆ ಮಾಡುವಂತಹ ಅವಕಾಶವನ್ನು ಮಾಡಿಕೊಡಿ ಎಂದು ಮಾತನಾಡುತ್ತಿದ್ದರು. ಎಲ್ಲರೂ ಆಮೇಲೆ ತಂದರು. ನಾವು ಹೇಳ್ತಾರೆ, ಯಾವತ್ತೂ ಒಂದು ಕಟ್ಟೆಯನ್ನು ಸದ್ದು ಮಾಡಬೇಕೆಂದ್ರೆ ಅದರ ದೊಡ್ಡ ಕಟ್ಟೆಯನ್ನು ಪಕ್ಕದಲ್ಲಿ ಇಡಬೇಕು ಅಂತ ಹೇಳಿಕೊಂಡು ಗುರುಗಳನ್ನೇ ಹೇಳಿದ್ರು. ನಾವು ಇನ್ನೊಬ್ಬರ ವಿರುದ್ಧ ಹಠ ಸಾಧಿಸುವುದಕ್ಕಿಂತ ನಾವು ಅದಕ್ಕೆ ಎತ್ತರಕ್ಕೆ ಬೆಳೆಯುವಂತಹ ಯೋಚನೆಯನ್ನು ಮಾಡೋಣ. ಆ ಯೋಚನೆ ಸಾಕಾರ ಆಗಬೇಕಿದ್ರೆ ಅದಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಅದು ಶಿಕ್ಷಣ. ಈ ವೇದಿಕೆಯಲ್ಲಿ ಮತ್ತೆ ಚರ್ಚೆ, ಮತ್ತೆ ಅದರ ಬಗ್ಗೆ ಮಾತನಾಡಬಹುದು. ದಯವಿಟ್ಟು ತಪ್ಪು ತಿಳ್ಕೊಳ್ತಾರೆ. ನಾವು ಹಿಂದುಳಿದ ಸಮಾಜ ಅಲ್ಲ, ಮುಂದುವರಿದ ಸಮಾಜ ಅಂತ ಹೇಳಿಕೊಂಡು ಖಂಡಿತ ಒಂದಷ್ಟು ವಿಚಾರದ ನಾವು ಮುಂದೆ ಬಂದಿದ್ದೀವಿ. ಆದರೆ ಶೈಕ್ಷಣಿಕವಾಗಿ ನಾವು ಮುಂದುವರಿದ ಸಮಾಜ ಆಗಬೇಕಿದ್ರೆ ಖಂಡಿತ ಇವತ್ತು ನಮ್ಮ ಸಮಾಜದಲ್ಲಿ ವೈದ್ಯರುಗಳು, ಇಂಜಿನಿಯರ್ಗಳು, ವಕೀಲರುಗಳು ಬೇರೆ ಬೇರೆ ವೃತ್ತಿಯಲ್ಲಿ ಮುಂದೆ ಬರ್ತಾ ಇದ್ದಾರೆ, ಶಿಕ್ಷಣದಲ್ಲಿ ರ್ಯಾಂಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಒಂದು ಸಮಾಜ ಇಡೀ ಸಮಾಜವಾಗಿ ಮುಂದುವರಿದ, ಶೈಕ್ಷಣಿಕವಾಗಿ ಮುಂದುವರಿದ ಸಮಾಜ ಆಗಬೇಕಿದ್ರೆ ಆ ಸಮಾಜದ ವಿದ್ಯಾರ್ಥಿ ಸಮೂಹದ ಕನಿಷ್ಠ 25-30% ವಿದ್ಯಾರ್ಥಿಗಳು IAS, IPS ಅಧಿಕಾರಿಗಳಾಗಿಯೂ, ವೈದ್ಯರಾದ ಮೇಲ ಹಂತದ ಸರ್ಜನ್ಗಳಾಗಿಯೋ, MD ಸ್ಪೆಷಲಿಸ್ಟ್ ಆಗಿಯೋ, ಸೂಪರ್ ಸ್ಪೆಷಲಿಸ್ಟ್ ಆಗಿಯೋ, ಇಂಜಿನಿಯರಿಂಗ್ ಮಾಡಿದ ಮೇಲ್ಮಟ್ಟದ MTech ಮಾಡಿಕೊಂಡು PhD ಮಾಡಿಕೊಂಡು ಆ ಹಂತಕ್ಕೂ IAS ಅಧಿಕಾರಿಗಳಾಗಿಯೋ, KAS, KPS ಅಧಿಕಾರಿಗಳಾಗಿ, ಲೆಕ್ಕ ಪರಿಶೋಧಕರಾಗಿ, ಒಬ್ಬ ಒಳ್ಳೆಯ ವಕೀಲರಾಗಿ, ಕೇವಲ ಗ್ರಾಜುಯೇಟ್ ಅಲ್ಲ, ಡಬಲ್ ಗ್ರಾಜುಯೇಟ್ ಹಂತಕ್ಕೆ ಯಾವಾಗ ನಮ್ಮ ಸಮಾಜದ 25-30% ಹೆಚ್ಚಿನ ವಿದ್ಯಾರ್ಥಿಗಳು ಆ ಹಂತವನ್ನು ತಲುಪುತ್ತಾರೆ. ಇವತ್ತು ನಮ್ಮ ಸಮಾಜದ ಹೇಳಲಿಕ್ಕೆ ನಮಗೂ ಬೇಸರಾಗ್ತದೆ. ಎಲ್ಲೋ 5-10% ವಿದ್ಯಾರ್ಥಿಗಳು ಮಾತ್ರ ಆ ಹಂತಕ್ಕೆ ತಲುಪುವಂತ ಸ್ಥಿತಿಯಲ್ಲಿ ಇವತ್ತು ತಲುಪ್ತಾ ಇದ್ದಾರೆ. ಸರ್ಕಾರದ ಕೆಲವೊಂದು ಈ ಒಂದು ಜಾತಿಯ ಪದ್ಧತಿ ವ್ಯವಸ್ಥೆಯಿಂದ ನಮಗೇನು ಸರ್ಕಾರ ಮೀಸಲಾತಿ ಕೊಡ್ತಾ ಇದೆ, ಹಿಂದುಳಿದ ವರ್ಗದ ಅಡಿಯಲ್ಲಿ 2A ನಮಗೆ ಮೀಸಲಾತಿ ಸಿಗ್ತಾ ಇದೆ. ಆ ಮೀಸಲಾತಿ ಲಾಭವನ್ನು, ಪ್ರಯೋಜನವನ್ನು ಪಡ್ಕೊಂಡು ಎಲ್ಲೋ ಒಂದು 5-10% ವಿದ್ಯಾರ್ಥಿಗಳು ಮಾತ್ರ ಆ ಹಂತಕ್ಕೆ ಇವತ್ತು ಕಾಲ ನೀಡ್ತಾ ಇದ್ದಾರೆ ಅಷ್ಟೇ. ನಾವು ಆ ಹಂತಕ್ಕೆ ತಲುಪ್ತಾ ಇದ್ದೇವೆ ಅಷ್ಟೇ. ಮುಂದುವರಿದ ಸಮಾಜಗಳು ಇರುವಂತಹ ಸಮಾಜದಲ್ಲಿ 150% ಹೆಚ್ಚಿನ ವಿದ್ಯಾರ್ಥಿಗಳು, 50% ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಈ ಹಂತದಲ್ಲಿದ್ದಾರೆ, ಆ ಹಂತದಲ್ಲಿದ್ದಾರೆ. ಖಂಡಿತ ಮಕ್ಕಳು ಶೈಕ್ಷಣಿಕವಾಗಿ, ನೈತಿಕವಾಗಿ ಬೆಳಿಬೇಕಿದ್ರೆ, ಧರ್ಮದ ಬಗ್ಗೆ ಜಾಗೃತಿ ಬೇಕಿದ್ರೆ ಭಜನೆಗಳು ಬೇಕು, ಭಜನ ತಂಡಗಳು ಬೇಕು. ಆದರೆ ಅದೇ ಜೀವನ ಆಗಬಾರದು, ಅದೇ ಜೀವನ ಆಗಬಾರದು. ಭಜನೆಗಳು ಮನೆಗಳಲ್ಲಿ ಪ್ರಾರಂಭ ಆಗಲಿ, ವಾರಕ್ಕೆ ಒಂದು ದಿವಸ
ಗುರುಮಂದಿರಗಳಲ್ಲಿ ಭಜನೆಯನ್ನು ನಾವು ಮಾಡೋಣ, ಖಂಡಿತವಾಗಿ ಮಾಡೋಣ. ನಮ್ಮ ಗ್ರಾಮದ, ನಮ್ಮ ಸಮಾಜದ ಹಬ್ಬಗಳಿದ್ರೆ, ಕಾರ್ಯಕ್ರಮಗಳಿದ್ರೆ ನಮ್ಮ ತಂಡಗಳು, ನಮ್ಮ ಮನೆ, ನಮ್ಮ ಮಕ್ಕಳು ಅದರಲ್ಲಿ ಭಜನೆ ಹೇಳಿಕೊಂಡು ಆ ಭಗವಂತನ ಸಂಕೀರ್ತನೆ ಮಾಡಿಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸೋಣ. ಆದರೆ ಅದೇ ಜೀವನ ಆಗಬಾರದು, ಅದೇ ಜೀವನ ಆಗಬಾರದು. ಜೀವನದಲ್ಲಿ ಸಾಧನೆ ಮಾಡಬೇಕಾದದ್ದು, ಜೀವನದಲ್ಲಿ ಸಾಧಿಸಬೇಕಾದದ್ದು ಬಹಳಷ್ಟು ಇದೆ, ಬಹಳಷ್ಟು ಇದೆ, ಬಹಳಷ್ಟು ಇದೆ. ಆ ಶಿಕ್ಷಣದ ಕಡೆಗೆ, ನಮ್ಮ ಮಕ್ಕಳು ಸಾಗುವ ಕಡೆಗೆ ನಾವೆಲ್ಲರೂ ಗಮನ ಕೊಡೋಣ. ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಬೇಕನ್ನೋದು ನಿಮ್ಮೆಲ್ಲರ ಇಚ್ಛೆ ಏನಿದೆ, ಖಂಡಿತ ಸತ್ಯದ ಅಡಲೇಬೇಕು. ಆದರೆ ಇದು ಪ್ರೈಮರಿ ಶಾಲೆಯೋ, ಹೈಸ್ಕೂಲು, ಡಿಗ್ರಿ ಕಾಲೇಜ್ ಇಷ್ಟಕ್ಕೆ ಸೀಮಿತ ಆಗುತ್ತೆ. ಮಕ್ಕಳಿಗೆ ಅಂತಹ ತರಬೇತಿ ಕೊಡುವಂತಹ, ಉನ್ನತ ಶಿಕ್ಷಣವನ್ನು ಕೊಡುವಂತಹ ಇಂಜಿನಿಯರಿಂಗ್ ಕಾಲೇಜ್, ವೈದ್ಯಕೀಯ ಕಾಲೇಜುಗಳನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ? ಐಟಿಐ ಡಿಪ್ಲೊಮಾಗಳ ಕೋರ್ಸುಗಳಂತ ಇವತ್ತು ವೃತ್ತಿಪರ ಶಿಕ್ಷಣದ ಕೋರ್ಸುಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆಯೋ? ನಮ್ಮ ಮಕ್ಕಳನ್ನು ಒಬ್ಬ ಒಳ್ಳೆಯ MBA ಆಗಿ, CA ಆಗಿ, CS ಆಗಿ ಅಂತಹ ಕೋರ್ಸುಗಳನ್ನು ಕೊಡುವಂತಹ ವಿದ್ಯಾರ್ಥಿಗಳನ್ನು ಸ್ಥಾಪನೆ ಮಾಡಿ. ಯಾಕಂತ ಹೇಳಿದ್ರೆ ಕಾಲೇಜು ಡಿಗ್ರಿ ತನಕ ವಿದ್ಯಾಭ್ಯಾಸಕ್ಕೆ ಎಲ್ಲಾ ಸಿಗ್ತಾ ಇದೆ. ಅದರಿಂದ ಮೇಲ್ಹಂತಕ್ಕೆ ನಮ್ಮ ಮಕ್ಕಳು ಹೋಗಬೇಕಾಗಿದೆ. ಆ ಕಟ್ಟೆಗಳ ಆ ದಿಕ್ಕಿನಲ್ಲಿ ನಾವು ಗಮನ ಇಟ್ಟುಕೊಂಡು ಯೋಚನೆ ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡಿಕೊಂಡ ಗುರುಗಳು ಹೇಳಿದ್ದಲ್ವೇ, ಯಾವ ಸಮಾಜ ಶೈಕ್ಷಣಿಕವಾಗಿ ಬಲಿಷ್ಠ ಆಗ್ತದೆ ಆ ಸಮಾಜ ಮಾತ್ರ ಆರ್ಥಿಕತೆ ಕಡೆಗೆ ಮುಖ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇರುವಂತಹದ್ದು. ಶೈಕ್ಷಣಿಕ ಬಲಿಷ್ಠತೆ ಮತ್ತು ಆರ್ಥಿಕ ಬಲಿಷ್ಠತೆಗೆ ಆ ಸಮಾಜಕ್ಕೆ ಸಾಮಾಜಿಕ ಮನ್ನಣೆಯನ್ನು ತಂದುಕೊಡುವಂಥದ್ದು, ಸಾಮಾಜಿಕ ಮನ್ನಣೆಯನ್ನು ತಂದುಕೊಡುವಂಥದ್ದು ಇರಬಹುದು. ನಾವು ಸ್ಥಾಪನೆ ಮಾಡಿದ ದೇವಸ್ಥಾನಗಳಲ್ಲಿ ಇದು ನಮ್ಮದೇ ಆಡಳಿತ ಇರಬಹುದು. ಸರ್ಕಾರಿ ದೇವಸ್ಥಾನಗಳು, ಸಾರ್ವಜನಿಕ ದೇವಸ್ಥಾನಗಳು, ಗ್ರಾಮದ ದೇವಸ್ಥಾನಗಳಲ್ಲಿ ಎಷ್ಟು ಕಡೆ ನಮ್ಮ ಹಿಂದುಳಿದ ವರ್ಗದವರ ಆಡಳಿತ ಇದೆ. ನಾವಿಲ್ಲಿ ಪಟ್ಟಣದಲ್ಲಿ ದೊಡ್ಡ ಸಮಾಜ ನಾವು ಆಗಿರಬಹುದು, ಆದರೆ ಎಷ್ಟು ಸರ್ಕಾರದ ಸೊಸೈಟಿಗಳಲ್ಲಿ, ಎಷ್ಟು ಸರ್ಕಾರದ ದೇವಸ್ಥಾನಗಳಲ್ಲಿ, ಗ್ರಾಮ ದೇವಸ್ಥಾನಗಳಲ್ಲಿ ಆಡಳಿತ ನಮ್ಮದಿದೆಯೋ? ಯಾರು ವಿದ್ಯಾವಂತರಾಗಿದ್ದಾರೆ, ಯಾರು ಆರ್ಥಿಕವಾಗಿ ಬಲಿಷ್ಠತೆಯನ್ನು ಹೊಂದಿದ್ದಾರೆ, ಅದೇ ಸಮಾಜದ ಕೈಯಲ್ಲಿ, ಪ್ರತಾಪದ ಮೇಲೊಂದು ಸಮಾಜದ ಕೈಯಲ್ಲಿದೆ. ಅದನ್ನು ಹೇಳ್ಕೊಡುವುದನ್ನು ನಾವು ಶೈಕ್ಷಣಿಕವಾಗಿ ಮೇಲ್ಮಟ್ಟಕ್ಕೆ ತಂದು ನಾವು ಆರ್ಥಿಕವಾಗಿ ಬಲಿಷ್ಠರಾಗಿ ನಮ್ಮ ಸಾಮಾಜಿಕ ಸ್ತರಗಳನ್ನು ನಾವು ಯಾವಾಗ ಮೇಲಕ್ಕೆ ಕಲಿಸಿಕೊಳ್ತೇವೆ, ಆವಾಗ ಅದನ್ನು ನಾವು ಸಾಧಿಸ್ತೇವೆ. ಅದನ್ನು ಸಾಧಿಸಬೇಕು ಇನ್ನೊಂದು ದಾರಿಯಲ್ಲಿ ಗುರುವಳಿಕೆಗಳು ಸಂಘಟನೆಯಿಂದ ಬಲಿಷ್ಠರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಿಷ್ಠರಾಗಿದೆ. ಎಲ್ಲದಕ್ಕೂ ಮೂಲ ಸಂಘಟನೆ. ಜಾತಿಗಳಕ್ಕೆ ಸಂದರ್ಭದಲ್ಲಿ ಇದ್ದು ನಾವೆಲ್ಲರೂ ಇದ್ದೇವೆ. ಜಾತಿಗಳಕ್ಕೆ ಸಂದರ್ಭದಲ್ಲಿ ನಾವು ಸಮಾಜ ಒಂದು ಜಾತಿಯಾಗಿ ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಹೇಳಿಕೊಂಡು ಲಿಂಗಾಯತ ಸಮಾಜದ ಕಡೆ ನೀವು ನೋಡಿದ್ರಿ ಅಂತ ಹೇಳಿ, ಆದರೆ ಅವರ 5 ಮಠಗಳಿದ್ದರೂ ಕೂಡ ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಪಂಚಮಸಾಲಿ ಬೇರೆ ಅಂತ ಹೇಳಿಕೊಂಡು ಬೇರೆ ಬೇರೆ ಅವರು ಗುರುಗಳಿದ್ರು ಕೂಡ ಆ ಎಲ್ಲ ಮಠದ ಸ್ವಾಮೀಜಿಗಳು ಒಂದು ಕಡೆ ಸೇರಿಕೊಡ್ತಾರೆ. ಬಿಜೆಪಿ, ಕಾಂಗ್ರೆಸ್, JDS ಬೇರೆ ಬೇರೆ ಪಕ್ಷದಲ್ಲಿದ್ದಂತಹ ಎಲ್ಲ ರಾಜಕೀಯ ನಾಯಕರುಗಳು ಅವರ ಮುಂದೆ ಬಂದು ಕೂಡ್ತಾರೆ. ಅವರ ಸಮಾಜದ ನಾಯಕರುಗಳು, ಧಾರ್ಮಿಕ ನಾಯಕರುಗಳು ಎಲ್ಲರೂ ಒಂದು ಕಡೆ ಸೇರಿಕೊಳ್ತಾರೆ. ಪ್ರಮುಖರು, ಸಮಾಜ ಪ್ರಮುಖರು ಹೇಳಿದವರು ಅವರು ಬೇರೆ ಬೇರೆ ಪಂಗಡ ಇರಬಹುದು, ಸಾಧಾರಣ ಲಿಂಗಾಯತಗಳಿರ್ಬೋದು, ವೀರಶೈವ ಲಿಂಗಾಯತಗಳಿರ್ಬೋದು, ಪಂಚಮಸಾಲಿಗಳಿರ್ಬೋದು, ಅವರೆಲ್ಲರ ಸಮಾಜದ ನಾಯಕರುಗಳು ಕೂಡ ಒಂದೇ ಕಡೆ ಸೇರಿಕೊಳ್ತಾರೆ. ಯಾವ ರೀತಿ ನಾವು ನಡ್ಕೊಳ್ಬೇಕು ಆ ಸಮಾಜಕ್ಕೆ 2A ಮೀಸಲಾತಿ ಸಿಗಬೇಕು ಅಂತ ಹೇಳಿ, ಆದರೆ ಎಲ್ಲರೂ ಅವರ ಭಿನ್ನತೆಯನ್ನು ಬಿಟ್ಟುಕೊಂಡು ನಾವೆಲ್ಲರೂ ಲಿಂಗಾಯತರು ಒಂದೇ ಅಂತ ಹೇಳಿಕೊಂಡು ಪಂಚಮಸಾಲಿಗಳ ಹಿಂದೆ ನಿಂತ್ಕೊಳ್ತಾರೆ. 2A ಒಳಗಡೆ ಸೇರಿಸಿಕೊಳ್ಬೇಕು ಅಂತ ಹೇಳಿಕೊಂಡು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ಮೆರವಣಿಗೆಯನ್ನು ಮಾಡ್ತಾರೆ, ಸಭೆಗಳನ್ನು ಮಾಡ್ತಾರೆ. ಒಕ್ಕಲಿಗ ಸಮಾಜ ಜಾತಿಗಳಲ್ಲಿ ಯಾವ ರೀತಿ ಬರ್ಕೊಳ್ಬೇಕು ಅಂತ ಹೇಳಿಕೊಂಡು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬರ್ತಾರೆ. ಇಲ್ಲ ಬೆಳಗಾವಿ ಅವರು ಬೈಯುವಂತಹ ಬಿಜೆಪಿ ನಾಯಕ, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೇರಿಕೊಳ್ತಾರೆ. ಅವರ ಹುಟ್ಟು ಬಯಲಿಯನ್ನು ರೀತಿಯಲ್ಲಿ ವರ್ತನೆ ಮಾಡುವಂತಹ HB ಕುಮಾರಸ್ವಾಮಿ, HB ದೇವೇಗೌಡರು ಕೂಡ ಅವರ ಗುರುಗಳ ಮುಂದೆ, ಸಮಾಜದ ಗುರುಗಳ ಮುಂದೆ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ನಾವೆಲ್ಲರೂ ಒಂದೇ ಸಮಾಜ, ಜಾತಿಯ ಪ್ರಶ್ನೆ ಬಂದಾಗ, ಸಮಾಜದ ಪ್ರಶ್ನೆ ಬಂದಾಗ ನಮ್ಮ ರಾಜಕೀಯ ಭಿನ್ನತೆಯಲ್ಲಿ ಮಧ್ಯಕ್ಕೆ ಬರುವುದಿಲ್ಲ, ನಾವೆಲ್ಲರೂ ಒಂದೇ ಒಕ್ಕಲಿಗರು ಅಂತ ಹೇಳಿಕೊಂಡು ಸೇರ್ತಾರೆ. ಸಿದ್ದರಾಮಯ್ಯ ನಿಂತುಕೊಂಡು ಹೇಳ್ತಾರೆ, ನಾವು ಬೆಟ್ಟ ಕುರುಬರಾಗಿರ್ಬೋದು, ಹಾಲು ಕುರುಬರಾಗಿರ್ಬೋದು, ಇನ್ನೊಂದು ಮತ್ತೊಂದು ಕುರುಬರಾಗಿರ್ಬೋದು, ನಾವೆಲ್ಲರೂ ಒಂದೇ ಅಂತ ಹೇಳಿಕೊಂಡು ತೋರಿಸಿಕೊಳ್ಳುವ ಆದರೆ ನಾವು ಶಿವನಲ್ಲಿ ಬಿಜೆಪಿ ಅವರಿಗೆ ಸೀಟ್ ಕೊಟ್ಟು ನಾನು ಕಾಂಗ್ರೆಸ್ ನಾನು ಅವರ ವಿರುದ್ಧ ಮಾಡಬೇಕು. ಜೆಡಿ ನಾಯಕರು ಕಾಂಗ್ರೆಸ್ ಅಲ್ಲಿದ್ದರೆ ಅವರ ಸೋಲಿಸುವುದು ನಾವು ಹೇಗೆ? ನಮಗೆ ರಾಜಕೀಯ ಪಕ್ಷವೇ ಮುಂದೆ ಬರುತ್ತದೆ ಬಿಟ್ಟರೆ ನಮ್ಮ ಸಮಾಜ ಅನ್ನುವಂಥ ಭಾವನೆ ಬರುತ್ತದೆ. ಸಮಾಜದ ಪ್ರಶ್ನೆ ಬಂದಾಗ, ಸಮಾಜದ ರಾಜಕೀಯ ಭವಿಷ್ಯದ ಪ್ರಶ್ನೆ ಬಂದಾಗ ನಾವು ನಮ್ಮ ರಾಜಕೀಯವನ್ನು ಪಕ್ಕ
ಈ ರಾಜ್ಯದಲ್ಲಿ ನಾವು 30 ಲಕ್ಷದಷ್ಟು ಜನಸಂಖ್ಯೆ ಇದ್ದೇವೆ. ಹೇಳಿದ್ರು 26 ಪಂಗಡ, ಈಡಿಗರು, ಬಿಲ್ಲವರು, ನಮದಾರಿಗಳು, ದೀವರು, ಕುರುಗಳು, ಹುಡುಗರು ಬಂದಂತಹ ಇಳವ ಸಮಾಜ, ಆ ಒಂದು ತೀಯಾ ಸಮಾಜ, ಕೇರಳದ ತೀಯಾ ಸಮಾಜ, ಮಳಿಯಾಳಿ ಬಿಲ್ಲವರು, ಬೆಂಚನ ಸಮಾಜ, ಈಡಿಗರು, ಇಲ್ಲೇ ಸ್ವಲ್ಪ ಮುಂದುಗಡೆ ಹೋದರೆ ಬರುವಂತಹ ದೇಶಪಾಂಡೆ ಸಮಾಜ, 26 ಕೇರಳದ ತಮಿಳುನಾಡಿನ ನಾಡಾ ಸಮಾಜ, ಉತ್ತರ ಭಾರತದ ಕಲಾ ಸಮಾಜ, 26 ಹೆಸರಿನಲ್ಲಿರುವ ಸಮಾಜ. ಹೌದು, ಇವತ್ತು ಒಂದು ಹೆಸರಿನಲ್ಲಿ ಬರೆಸುವಂತಹ ವ್ಯವಸ್ಥೆ ಇಲ್ಲಿ ನಮ್ಮಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಪದನಾಮಕ್ಕೆ ಅಂಟಿಕೊಂಡು ನಮ್ಮ 26 ಪಂಗಡಗಳು ಬೆಳೆದಿರುವುದಲ್ಲ, ಖಂಡಿತವನ್ನು ಬೆಳೆದಿರುವುದಲ್ಲ. ನಮ್ಮ 26 ಪಂಗಡಗಳ ನಮ್ಮದೇ ಆದಂತಹ ಸಂಸ್ಕಾರಗಳು, ಸಂಸ್ಕೃತಿ ಅಡಿಯಲ್ಲಿ ಬೆಳೆದು ಬಂದವರು ನಾವು, ಮುಳುಗಿಸಿಕೊಂಡವರು ನಾವು. ಬ್ರಾಹ್ಮಣ ಸಮಾಜದಲ್ಲಿ ಅದು ಯಾವುದೇ ಬೇರೆ ಬೇರೆ ಪಂಗಡ ಇದ್ರೂ ಕೂಡ ಬ್ರಾಹ್ಮಣನ ಒಂದು ಶಬ್ದ ಸ್ಥಾನಿಕ ಬ್ರಾಹ್ಮಣ ಇರುವುದು, ಹವ್ಯಕ ಬ್ರಾಹ್ಮಣ, ಕೋಟೆ ಬ್ರಾಹ್ಮಣ ಅಂತ ಹೇಳಿಕೊಂಡು ಆ ಒಂದು ಶಬ್ದ ಇರೋದ್ರಿಂದ ಲಿಂಗಾಯತರಲ್ಲಿ ಸಾಧನ ಲಿಂಗಾಯತನು, ಸಾಧು ಲಿಂಗಾಯತನು, ಪತ್ರಕಸ ಲಿಂಗಾಯತನು, ಲಿಂಗಾಯತನ ಶಬ್ದ ಒಂದು ಕಡೆ ಬರುವುದರಿಂದ ಗೌಡ ಸಮಾಜದಲ್ಲಿ, ಒಕ್ಕಲಿಗ ಸಮಾಜದಲ್ಲಿ ಗೌಡ ಅನ್ನುವಂತಹ ಒಂದು ಪದನಾಮ ಎಲ್ಲ ಕಡೆ ಬರುವುದರಿಂದ ಅವರು ಒಂದೇ ಜಾತಿ ನಮ್ಮಲ್ಲಿ ಒಂದೇ ಜಾತಿ ಹೆಸರಲ್ಲಿ ಎಲ್ಲದಿದ್ದರೂ ಕೂಡ ನಾವು 26 ಸಮಾಜ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಒಂದು ವೇದಿಕೆ ಅಡಿಯಲ್ಲಿ ಒಂದು ಸಂಘಟನೆ ಅಡಿಯಲ್ಲಿ ನಾವೆಲ್ಲರೂ ಬರಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ ಸಾಧ್ಯ ಇದೆಯಾ? ಹೆಸರಿನ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಸಾಧಕಗಳು, ಬಾಧಕಗಳು, ಅದರ ಕಾನೂನುಗಳು, ಇದರ ಬಗ್ಗೆ ಆನಂತರ ಯೋಚನೆ ಮಾಡೋಣ. ಆದರೆ ಕನಿಷ್ಠ ನಾವೆಲ್ಲರೂ ಒಂದೇ ಹಿಡಿದುಕೊಂಡು 26 ಪಂಗಡ ನಾವು ಜೊತೆಯಲ್ಲಿ ನಿಲ್ಲಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಬೆಂಗಳೂರಿನಲ್ಲಿ ನಾಮಧಾರಿ ಸಂಘ ಇದ್ದರೆ ಈಗ ಸಂಘದ ಹತ್ರ ಹೋಗುವುದಿಲ್ಲ. ಬಿಲ್ಲವ ಸಂಘಗಳು ಕೇವಲ ಕಾರ್ಯಕ್ರಮಕ್ಕೆ ಲೆಕ್ಕದ ಒಂದಷ್ಟು ಬೆಳವಣಿಗೆ ಜೊತೆ ಮಾತ್ರ ಹೋಗ್ತಾರೆ. ಈಡಿಗ ಸಂಘದ ಕಾರ್ಯಕ್ರಮಗಳೇ ಬೇರೆ, ನಾಮಧಾರಿ ಸಂಘದ ಕಾರ್ಯಕ್ರಮವೇ ಬೇರೆ, ಬಿಲ್ಲವ ಸಂಘದ ಕಾರ್ಯಕ್ರಮವೇ ಬೇರೆ. ಈ ವ್ಯವಸ್ಥೆಯಿಂದ ಹೊರಗಡೆ ಬಂದು ನಾವೆಲ್ಲರೂ ಒಂದು ಕಡೆ ಗುರುತಿಸಿಕೊಳ್ಳಬೇಕು. ಜಾತಿಗಳಂತೆ ಈ ಸಂದರ್ಭದಲ್ಲಿ ಹೌದು, ನಾವು ಅದನ್ನು ತೊಂದರೆ ಆಗಬಾರದು. ನಮ್ಮ ಜಾತಿ ಸಮಾಜದ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಾವು ಒಂದೇ ಈಡಿಗ ಹೇಳಿಕೊಂಡು ಅಥವಾ ಇನ್ನೊಂದು ಹೆಸರಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ಹಿಂದೂ ನಾಮಧಾರಿ ಅಂತ ಹೇಳಿಕೊಂಡು ಏನು ಬರೀಬೇಕು ಅನ್ನೋ ತೀರ್ಮಾನ ಆಗಿದೆ. ಆ ತೀರ್ಮಾನಕ್ಕೆ ಗಟ್ಟಿಯಾಗಿ ಇಟ್ಟುಕೊಂಡು ಹೋಗ್ತಾರೆ. ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಇಲ್ಲಿ ನಾನು ಹಿಂದೂ ನಾಮಧಾರಿ ಅಂತ ಹೇಳಿ ಬರೆಸಿಕೊಂಡ್ರೆ ನಾನು ಎಲ್ಲಿ ಸಂಕುಚಿತ ಆಗ್ತೇನೋ, ನನ್ನ ಜಾತಿಗೆ ಸೀಮಿತ ಆಗ್ತೇನೋ, ನಾನು ಹಿಂದೂ ಕಡೆ ಜಾತಿಯವರು ಹಿಂದೂ ಕಡೆಗೊಂಡು ಬರೀತೇನೆ ಅಂತ ಹೇಳಿಕೊಂಡು ಯೋಚನೆ ಮಾಡುವ ಒಂದಷ್ಟು ಜನರು ಇರಬಹುದು. ನಮ್ಗೊಂದಷ್ಟು ಜನರಿಗೆ ಹೇಳುವಂತವರು ಇರಬಹುದು, ಇದು ಜಾತಿಯಲ್ಲಿ ಗುರುತಿಸಿಕೊಂಡ್ರೆ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗುತ್ತೆ, ಹಿಂದೂ ಸಮಾಜದ ಉಳಿಯುವ ಕೆಲಸವನ್ನು ಮಾಡ್ತಾನೆ. ಸತ್ಯದಿಂದ ನಾರಾಯಣಗುರು ವಿಚಾರ ವೇದಿಕೆ ಸ್ಥಾಪನೆ ಮಾಡಿದಾಗ ಸತ್ಯದಿಂದ ಇದೇ ಮಾತು ಬಂದಿತ್ತು. ನೆನಪಿಟ್ಕೊಳ್ಬೇಕು. ನಾನು ಯಾವತ್ತೂ ಹೇಳುವುದಿದೆ, ಇಡೀ ಹಿಂದೂ ಸಮಾಜ ಹೇಳಿದೆ ದೊಡ್ಡ ಒಂದು ಆಲದ ಮರ ಅಂತ ಹೇಳಿ. ಒಂದು ಆಲದ ಮರಕ್ಕೆ ಒಂದು 100 ಬೇರುಗಳು, ಯಾವುದು ತಾಯಿ ಬೇರು ಯಾರು ಹುಡುಕಕ್ಕೆ ಸಾಧ್ಯ ಇಲ್ಲ. 50 ವರ್ಷ 100 ವರ್ಷ ಆಲದ ಮರಕ್ಕೆ 100 ಬೇರುಗಳು ಇರ್ತದೆ, ಒಂದು ತಾಯಿ ಬೇರು ಯಾವುದೂ ಇರುವುದಿಲ್ಲ. ಆ ಆಲದ ಮರ ಯಾವತ್ತಿನ ತನಕ ಗಟ್ಟಿಯಾಗಿ ನಿಂತ್ಕೊಳ್ತದೆ, ಯಾವುದೇ ಗಾಳಿ ಮಳೆಯಲ್ಲಿ ನಿಲ್ಲಿಸಿಕೊಂಡು ಅಂತ ಹೇಳಿದಾಗ ಯಾವ ಸಂದರ್ಭದಲ್ಲಿ 100ರಲ್ಲಿ ಕನಿಷ್ಠ 70, 80, 90 ಬೇರುಗಳು ಬಲಿಷ್ಠ ಆಗಿರ್ತದೆ, ಭದ್ರವಾಗಿರ್ತದೆ. ಆವಾಗ ಮಾತ್ರ ಆಲದ ಮರ ಉಳಿಯುವಂಥದ್ದು. ಯಾವಾಗ ಆಲದ ಮರದ 45 ಬೇರುಗಳು ಮಾತ್ರ ಭದ್ರ ಆಗಿದ್ದುಕೊಂಡು ಉಳಿದ 45% ಬೇರುಗಳು ಚಿತ್ರ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ಆವಾಗ ಆಲದ ಮರ ಯಾವ ಗಾಳಿಯನ್ನು ಕುಳಿತು ನಿಲ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆಲದ ಮರ ಬಿಟ್ಟು ಅದೇ ರೀತಿ ಹಿಂದೂ ಸಮಾಜ ಉಳಿಬೇಕಿದ್ರೆ ಈ ಹಿಂದೂ ಸಮಾಜ ಒಳಗಡೆ ಇರುವಂತಹ ಬ್ರಾಹ್ಮಣರಿಂದ ಪ್ರಾರಂಭ ಆಗಿ ಅತ್ಯಂತ ಕಟ್ಟ ಕಡೆಯ ಅಂಜನಾದ ಹೆಸರಲ್ಲಿ ನಡೆಸಿಕೊಳ್ಳುವಂತಹ ಪ್ರತಿಯೊಂದು ಸಮಾಜಗಳು ಯಾವಾಗ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಬಲಿಷ್ಠ ಆಗ್ತದೆ, ಆವಾಗ ಮಾತ್ರ ಹಿಂದೂ ಸಮಾಜ ಉಳಿಯುತ್ತದೆ. ಯಾವಾಗ ಮಹರ್ಷಿ ನಾರಾಯಣ ಗುರುಗಳು ಆ ಶಕ್ತಿಯನ್ನು ಕೇರಳದಲ್ಲಿ ಹಿಂದೂ ಸಮಾಜದ ಪ್ರತಿಯೊಂದು ಅತ್ಯಂತ ಕಟ್ಟ ಕಡೆಯ ಜಾತಿಗೆ ಕೊಡಲಿಕ್ಕೆ ಬಂದರು. ದೇವಸ್ಥಾನಗಳನ್ನು ಶಿಕ್ಷಣ ಮಂದಿರಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿ ಮಹಿಳೆಯರಿಗೆ ಶಿಕ್ಷಣ ಇರಬಹುದು, ಸಣ್ಣ ಮಕ್ಕಳಿಗೆ ಪರಯ ಪ್ರದರ್ಶ ಸಮಾಜದ ಮಕ್ಕಳಿಗೆ ಶಿಕ್ಷಣ ಇರಬಹುದು, ಪ್ರತಿಯೊಂದು ಸಮಾಜಗಳಿಗೆ ಶಿಕ್ಷಣ, ತಾಯಂದಿರಿಗೆ ವಯೋವೃದ್ಧರಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಅವರಿಗೆ ತೆಂಗಿನ ನಾರಿನಿಂದ ಆ ಒಂದು ಹತ್ತವನ್ನು ನೇಯುವಂತಹ ಕೈಗಾರಿಕೆಯನ್ನು ಪ್ರಾರಂಭ ಮಾಡಿ ಅವರಿಗೆ ಕೆಲಸವನ್ನು ಕೊಟ್ಟು ಆರ್ಥಿಕ ಶಕ್ತಿಯನ್ನು ತುಂಬಿಸುವಂತಹ ಕೆಲಸ ಮಾಡಿದ್ರು. ಯಾವಾಗ ಹಿಂದೂ ಸಮಾಜದ ಪ್ರತಿಯೊಂದು ಸಣ್ಣ ಸಣ್ಣ ಜಾತಿಗಳು ದೇವರ ದರ್ಶನಕ್ಕೆ, ದೇವಸ್ಥಾನ ದರ್ಶನಕ್ಕೆ ಪೂಜೆ ಮಾಡಿ ಅವಕಾಶವನ್ನು ಪಡೆದುಕೊಂಡ್ರು, ನಾವು ಸಮಾನರನ್ನು ಬದುಕುವ ವಾತಾವರಣ ನಿರ್ಮಾಣ ಆಯಿತು. ಮಾನವನ್ನು ಮುಚ್ಚಿಕೊಂಡು, ಮೈಯನ್ನು ಬಟ್ಟೆಯಲ್ಲಿ ಮುಚ್ಚಿಕೊಂಡು ಬದುಕುವ ಅವಕಾಶ ಅವರಿಗೆ ಸಿಕ್ಕಿತ್ತು. ಶಿಕ್ಷಣ, ಆರ್ಥಿಕ ಸುಭದ್ರತೆಯೇ ಅಲ್ಲಿ ಹಿಂದೂ ಸಮಾಜವನ್ನು ಮತಾಂತರದ ಹಾವಳಿಗೆ ತಡೆದು ಕೇರಳದಲ್ಲಿ ಹಿಂದೂ ಸಮಾಜವನ್ನು ಉಳಿಸಿತು. ಕೇರಳದಲ್ಲಿ ಹಿಂದೂ ಸಮಾಜವನ್ನು ಉಳಿಸಿತು.
ನಾವು ಜಾತಿಯಲ್ಲಿ ಗುರುತಿಸಿಕೊಳ್ಳುವುದು ಇನ್ನೊಂದು ಜಾತಿಯ ವಿರುದ್ಧವಲ್ಲ, ಇನ್ನೊಂದು ಜಾತಿಯನ್ನು ತುಳಿಯೋದಕ್ಕೋಸ್ಕರ ಅಲ್ಲ, ಬದಲಾಗಿ ನಮ್ಮ ಸಮಾಜವನ್ನು ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಲಿಷ್ಠ ಮಾಡಿಕೊಳ್ಳುವುದಕ್ಕೋಸ್ಕರ. ಅದರ ಜೊತೆಯಲ್ಲಿ ಇನ್ನಷ್ಟು ನಮ್ಮಿಂದ ಹಿಂದುಳಿದ ಜಾತಿಗಳು ಕೂಡ ಯಾವಾಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಮೇಲೆನ್ನುವಂತಹ ಸಶಕ್ತರಾಗಿ ನಾವು ಪರಿವರ್ತನೆ ಆಗ್ತೀವಿ, ನಾವು ಆವಾಗ ಇಡೀ ಹಿಂದೂ ಸಮಾಜ ಸುಭದ್ರ ಆಗ್ತದೆ. ಆವಾಗ ಇಡೀ ಹಿಂದೂ ಸಮಾಜ ಸುಭದ್ರ ಆಗ್ತದೆ. ಇವತ್ತು ಯಾವುದೋ ಬೆರಳಿಕೆಯ ಮುಂದುವರಿದಂತೆ ಹೇಳಿಕೊಳ್ಳುವಂತಹ ಒಂದು 7-8 ಜಾತಿ ಸಮಾಜದ ಕೈಯಲ್ಲಿ ಶೈಕ್ಷಣಿಕ ಆರ್ಥಿಕ ಸುಭದ್ರತೆ ಇಟ್ಟುಕೊಂಡು ದೇಶದ 80% ಹಣ ಇವತ್ತು ಕೇವಲ ದೇಶದ 1% ಜನರ ಕೈಯಲ್ಲಿ ಇಟ್ಟುಕೊಂಡು ಇಡೀ ದೇಶವನ್ನು ನಡೆಸುವಂತಹ ಈ ಒಂದು ವ್ಯವಸ್ಥೆ ಏನಿದೆ, ಜಾತಿಯ ಹೆಸರಲ್ಲಿ ಈಗಲೂ ಕೂಡ ತಾರತಮ್ಯ ಮಾಡಿಕೊಂಡು ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯದ ರೀತಿಯಲ್ಲಿ ತೊಡಗಿರುವಂತಹ ಶೈಕ್ಷಣಿಕವಾಗಿ ಸಮಾಜವನ್ನು ಹಿಂದುಳಿದವಂತವಾಗಿ ಮಾಡುವ ವ್ಯವಸ್ಥೆ ಒಂದಷ್ಟು ಸಮಾಜಗಳನ್ನು ನಿರಂತರವಾಗಿ ಒಂದು ದುಡಿಯುವ ವರ್ಗದ ರೀತಿಯಲ್ಲಿ ಬೆಳೆಸಿಕೊಂಡು ಬಂದು ಯಾವತ್ತಿಗೂ ಅದನ್ನು ಉಪಯೋಗ ಮಾಡಿಕೊಳ್ಳುವ ವ್ಯವಸ್ಥೆಯಿಂದ ಈ ಸಮಾಜವನ್ನು ಮತ್ತೆ ಹೊರಗಡೆ ತರಬೇಕಿದ್ರೆ ಮತ್ತೆ ಗುರುವಿದಂತಹ ಮಾತ್ರ ಸಂಘಟನೆಯಿಂದ ಸಶಕ್ತರಾಗಿದೆ. ಯಾವಾಗ ನಾವು ಸಂಘಟಿತರಾಗಿ ಸಮಾಜದ ಪ್ರಶ್ನೆ ಬಂದಾಗ ನಾವು ಈಡಿಗ ಬೆಲ್ಲವ ನಾಮದಾಡಿ ದೇವರ ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಒಂದೇ ನಾರಾಯಣ ಗುರುಗಳ ಮಕ್ಕಳು, ನಾರಾಯಣ ಗುರುಗಳ ಸಮಾಜ ಹಿಡಿಕೊಂಡು ಸಂಘಟಿತರಾಗಿ ನಿಲ್ತೀವಿ. ನಾವು ನಮ್ಮ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ರಾಜಕೀಯ ಬಿಟ್ಟು ನಾವೆಲ್ಲರೂ ನಾರಾಯಣ ಗುರು ಸಮಾಜವನ್ನು ಅವರದೇ ಪಕ್ಷದಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ನಿಲ್ತೀವಿ. ನಮ್ಮ ಮಕ್ಕಳನ್ನು ಶೈಕ್ಷಣಿಕವಾಗಿ ಉಳಿದ ಧಾರ್ಮಿಕ ಚಿಂತನೆಗಳಿಂದ ಹೆಚ್ಚಿನ ಮಹತ್ವವನ್ನು ಶಿಕ್ಷಣಕ್ಕೆ ಕೊಟ್ಟು ನಮ್ಮ ಸಮಾಜದ ಮಕ್ಕಳಿಗೆ ಯಾರು ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ ಬರ್ತಾ ಇದ್ದಾರೆ, ಪಿಯುಸಿಯಲ್ಲಿ ರ್ಯಾಂಕ್ ಬರ್ತಾ ಇದ್ದಾರೆ, ಆ ಮಕ್ಕಳನ್ನು ನಾವೆಲ್ಲರೂ ಒಂದು ಸಂಘಟಿತ ಸಮಾಜವಾಗಿ ಅವರ ಶಿಕ್ಷಣಕ್ಕೆ ಆರ್ಥಿಕತೆ ಅಡೆತಡೆ ನಾವೆಲ್ಲರೂ ನಿಂತುಕೊಂಡು ಜೊತೆ ನಿಂತುಕೊಂಡು ಆ ಮಕ್ಕಳನ್ನು IAS, IPS, IAS ಅಧಿಕಾರಿಯಾಗಿಯೋ ಉನ್ನತ ಇನ್ನೊಂದು ಹಂತಕ್ಕೂ ಡಾಕ್ಟರ್ ಆಗಿಯೋ, ಇಂಜಿನಿಯರ್ ಆಗಿಯೋ, ಸೂಪರ್ ಸ್ಪೆಷಲಿಸ್ಟ್ ಆಗಿಯೋ, ಒಬ್ಬ ವಿಜ್ಞಾನಿಯಾಗಿಯೋ, PhD ಮಾಡಿದ ವ್ಯಕ್ತಿಯಾಗಿಯೋ, CA, CS ಆಗಿ ಬೆಳೆಸಲಿಕ್ಕೆ ನಾವೆಲ್ಲರೂ ನಿಂತುಕೊಂಡು ನಮ್ಮ ಮುಂದಿನ ಪೀಳಿಗೆಯನ್ನು ಶೈಕ್ಷಣಿಕವಾಗಿ ಬಲಯುತವನ್ನಾಗಿ ಮಾಡಿದ್ದೀವಿ. ಅದು ಆಗಬೇಕಿದ್ರೆ ಈ ಬರುವ ಜಾತಿ ಗಣತಿಯಲ್ಲಿ ಯಾವುದೇ ಕಾರಣಕ್ಕೆ ಹಿಂಜರಿಯದೆ, ಅಂಜನಿಕೆ ಇಲ್ಲದೆ ನಮ್ಮ ಶೈಕ್ಷಣಿಕ ಸ್ಥಾನಮಾನ ಇರಬಹುದು, ನಮ್ಮ ಆರ್ಥಿಕ ಸ್ಥಿತಿಗತಿ ಇರಬಹುದು, ಇದರ ಬಗ್ಗೆ ಸ್ಪಷ್ಟವಾಗಿ ನಿರೂಪಿಸಿಕೊಂಡು ನಮ್ಮ ಸಮಾಜದ ಸ್ಥಿತಿಗತಿ ಏನಿದೆ ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸಿಕೊಳ್ಳುವ ಮುಖಾಂತರ, ನಮ್ಮ ಸಮಾಜದ ಜನಸಂಖ್ಯೆಯ ಶಕ್ತಿ ಎಷ್ಟಿದೆ ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸಿಕೊಳ್ಳುವ ಮುಖಾಂತರ ಯಾವ ಅಭಿವೃದ್ಧಿ ನಿಗಮ ಇನ್ನೂ ಪೂರ್ತಿ ಆಗಿಲ್ಲ. ಅಧ್ಯಕ್ಷರ ಘೋಷಣೆ ಮಾತ್ರ ಆಗಿದೆ, ಸಮಿತಿ ರಚನೆ ಬಾಕಿ ಇದೆ. ಅದಾದ ಮೇಲೆ ಕಾರ್ಪೊರೇಟ್ ಆಕ್ಟ್ ಅಡಿಯಲ್ಲಿ ಇನ್ನು ರಿಜಿಸ್ಟ್ರೇಷನ್ ಆಗಬೇಕಾಗಿದೆ, ಇಂದಿನ ತನಕ ರಿಜಿಸ್ಟ್ರೇಷನ್ ಆಗಿಲ್ಲ. ಆ ಆಕ್ಟ್ ಅಡಿಯಲ್ಲಿ ತಕ್ಷಣಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಆಗ್ರಹ ಮಾಡಿಕೊಂಡು ಯಾವ ನಮ್ಮ ಬೇಡಿಕೆ ಇದೆ 1,000 ಕೋಟಿ ನಾವು ಕೇಳಿದ್ದೇವೆ. ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಕನಿಷ್ಠ 500 ಕೋಟಿ ರೂಪಾಯಿಯ ಭರವಸೆ ನಮಗೆ ಕೊಟ್ಟಿತ್ತು. ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಅರ್ಥಾತ್ ನಮ್ಮ ಸಮಾಜಕ್ಕೆ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರವೇ 1,000 ಕೋಟಿಗಿಂತ ಹೆಚ್ಚು ನಷ್ಟ ನಮ್ಮ ಸಮಾಜಕ್ಕಾಗಿದೆ. ಅದನ್ನು ಬಳಸಲಿಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಸಮಾಜದ ಶಕ್ತಿಯನ್ನು ಈ ಜನಗಣತಿಯಲ್ಲಿ ತೋರಿಸಿದರೆ, ಜನಸಂಖ್ಯೆಯನ್ನು ತೋರಿಸಿದರೆ, ಅದರ ಆಧಾರದ ಮೇಲೆ ಆ ಹಣವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ನಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯದಲ್ಲಿ ನಮ್ಮ ಸಮಾಜ ಕೂಡ ಯಾವ ಗುರುಗಳ ಆಶೆ ಇತ್ತು, ಉಳಿದ ಯಾವ ಮುಂದುವರೆದ ಸಮಾಜ ಹೇಳಿದೆ ಆ ಸಮಾಜಗಳಿಗೆ ಸರಿಸಮಾನವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ನಿಲ್ಲಬೇಕು ಅಂತ ಹೇಳಿಕೊಂಡು ಆ ಕನಸನ್ನು ಸಾಕಾರ ಮಾಡುವ ಸ್ಥಿತಿಯಲ್ಲಿ ನಾವು ಹೋಗಲಿಕ್ಕೆ ಅವಕಾಶ ಆಗಬೇಕು ಹೇಳಿಕೊಂಡು ಬಹಳಷ್ಟು ತಡಾದರೂ ಗಂಟೆ 2 ಗಂಟೆ ಕೂಡ ಊಟದ ಈ ಹೊತ್ತಿನಲ್ಲಿ ಕೂಡ ಸಾವಧಾನವಾಗಿ ನನ್ನ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ವಂದಿಸಿಕೊಂಡು ನನ್ನ ಮಾತುಗಳನ್ನು